ನಮಸ್ಕಾರಗಳು, ಅಸ್ಸಲಾಮು ಅಲೈಕುಂ. ಇವತ್ತು ನಮ್ಮ ವಿಶೇಷವಾಗಿ ಮಾಧ್ಯಮದವರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಹಾಗೂ ನಾನು ನೋಡಿದ ನಿನ್ನೆ ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಫೇಸ್ಬುಕ್ ಮುಖಾಂತರ ನಡೀತಾ ಇರೋದು ನೋಡ್ತಾ ಇದ್ರ ನಗರ ಶಾಸಕ ಮುಂಬರುವ ದಿನಗಳು ಅಷ್ಟೊಂದು ಈಜಿ ಇಲ್ಲತ್ತ ನಮ್ಗೆ ಅನಿಸ್ತದೆ. ಯಾಕಪ್ಪ ಅಂತಂದ್ರ ಇವತ್ತಿನ ಏನ್ರಿ ಇದು ಏನ್ ಬೆಳವಣಿಗೆ ನಗರ ಶಾಸಕರಿಗೆ ಮತ್ತೆ ಅಂದ್ರೆ ಈ ರಾಜಕಾರಣಿಗಳು ಏನ್ ಸಂದೇಶ ಕೊಡಕ್ ಹೋಗ್ತಾ ಇದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಒಂದೇ ಒಂದು ನಾ ಜನರಿಗೆ ಒಂದ್ ಹೇಳಕ್ ಬಯಸ್ತೀನಿ, ಒಂದು ಯಾರೇ ಇರ್ಲಿ ಕೀಳ್ಮಟ್ಟಕ್ಕೆ ಸಂದೇಶ ಕೊಡ್ಲಿ ಸಮಾಜ ಹೇಳಕ್ ಬಯಸ್ತೀನಿ. ಅವ್ರವ್ರ ಸಮಾಜದ ಈ ನೀತಿಗಳು, ಅವರಿಗೆ ಕಟ್ಟುಪಾಡುಗಳು ಇಲ್ಲಿ ಅವರಿಗೆ ಅನ್ವಯವಾಗುತ್ತೆ. ಪ್ರತಿಯೊಂದು ಜಾತಿ ಅವರು ತಮ್ಮ ಧಾರ್ಮಿಕವಾಗಿ ಇದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೂ ನೀವು ಏನದಲ್ಲ ಅದರ ನಡವಳಿಕೆ ತಮ್ಮ ರಾಜಕೀಯವನ್ನು ತಂದು ತಾವು ಬೆರೆಸಕ್ ಹೋಗ್ಬೇಡಿ. ಅದು ಅಲ್ಲದೆ ಮತ್ತೆ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಅವರು ಅದು ಹೆಸರು ಕೂಡ ಸಮಾಜದ ಸಾಮರಸ್ಯ ಹಾಳಾಗ್ತದೆ. ಅದು ತಪ್ಪೇ. ಅದಕ್ಕೆ ನೀವು ಒಂದು ಶಾಲೆ, ಕಾರ್ಯಕರ್ತರಾಗ್ಲಿ ಒಂದು ಜ್ಞಾನ ದೇಗುಲ, ಅವರಿಗೂ ಸ್ವಲ್ಪ ಒಳ್ಳೆ ಶಾಲೆಗಳಂದ್ರೆ ಒಂದು ಜ್ಞಾನ ದೇಗುಲ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ ಈ ಸಮಾಜವನ್ನು ಹಾಳು ಮಾಡುವ ಕೆಲಸ ಏನೇ ಹೇಳ್ರಿ. ಆ ಮಂದಿರದ ವಿಷಯದಾಗ ಅವ್ರ ಚುನಾವಣೆ ಅಂದ್ರೆ ಮಕ್ಕಳ ಹೋಗುದು 100%. ದಯಮಾಡಿ ರಾಜಕಾರಣಿಗಳಲ್ಲಿ ಒಂದು ವಿನಂತಿ ಅಂತಂದ್ರ ಏನದಲ್ಲ ನೀವು ಏನೋ ವಿದ್ಯಾರ್ಥಿಗಳ ವಿಷಯಕ್ಕ, ಜ್ಞಾನ ದೇಗುಲಗಳ ವಿಷಯಕ್ಕೆ, ಶಾಲೆಗಳ ವಿಷಯಕ್ಕೆ ಯಾಕಂದ್ರೆ ನಿಮ್ದು ಏನೇ ರಾಜಕೀಯ ಇದ್ರೆ ನಿಮ್ದು ನಿಮ್ಮ ಸೀಮೆಯಲ್ಲಿ ನೀವು ಸೀಮಿತವಾಗಿ ಮಾಡ್ಕೊತ ಹೋಗಿ. ಅದನ್ನ ಬಿಟ್ಟು ನೀವು ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜವನ್ನು ನೀವು ಇವತ್ತು ಏನ್ ಬಿತ್ತಾ ಇದ್ರಲ್ಲ ಅದು ಮುಂದೆ ಹೆಮ್ಮರವಾಗಿ ಸಮಾಜದ ಸಾಮರಸ್ಯ ಹಾಳು ಮಾಡ್ತೈತಿ. ಅದಕ್ಕೆ ದಯಮಾಡಿ ನಮ್ಮ ವಿನಂತಿ ಏನಪ್ಪಾ ಅಂದ್ರೆ ಎಲ್ಲ ಹೊಲಸ ರಾಜಕಾರಣ ಬಿಟ್ಟು ಇದು ಎಲ್ಲ ಒಳ್ಳೆ ಸಂದೇಶವನ್ನು ಕೊಡುವುದು ಮಾಡಿ ಮುಖ್ಯ ಧಕ್ಕೆ ತರುವ ಕೆಲಸ ಆಗ್ತಿದೆ. ನಾವು ನೋಡ್ತಾ ಇದ್ದೇವೆ ಅಭಿವೃದ್ಧಿ ಪರ ಮಾತಾಡಂಗಿಲ್ಲ. ಏನಾಗ್ತಾ ಇದೆ ಜಿಲ್ಲೆಯಲ್ಲಿ? ಜಿಲ್ಲೆ ವಿಜಯಪುರದ ಬಡಾವಣೆಯಲ್ಲಿ ಕೊಲೆ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ. ಇದು ಯಾರು ಎಷ್ಟು ಸಮಾಜದ ಇವತ್ತು ಎಷ್ಟು ಪರಿಸ್ಥಿತಿ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬರೇ ಬರ್ತೀರಿ, ಈಗ ಹಿಜಾಬ್ ಅಂತೀರಿ, ಇವು ಕೇಸರಿ ಶಾಲಾ ಜನರಿಗೆ ಎಲ್ಲಾ ಬಿಡ್ರಿ. ಕೇಸರಿ ಶಾಲಾ ಹಿಜಾಬ್ ಯಾವುದು ಯಾರಿಗೂ ಇದು ಅಲ್ಲ. ಯಾಕಂದ್ರೆ ಮನುಷ್ಯನಿಗೆ ಏನು ಮುಖ್ಯಪ್ಪ ಅಂತಂದ್ರ ನೀವು ಒಂದು ಸಂಸ್ಕಾರ ಸಮಾಜಕ್ಕೆ ಒಳ್ಳೆ ಸಂಸ್ಕಾರ ಇವತ್ತು ನೀವು ಇದು ಎಲ್ಲಾ ಮಾಡೋದ್ರಿಂದ ಏನಾಗ್ತದೆ, ಸಮಾಜದೊಳಗ ಯಾವುದೇ ಒಂದು ಸಮಾಜ ಸಾಮರಸ್ಯ ಹಾಳಾಯ್ತು. ಮುಂಬರುವ ದಿನಗಳು ಕ್ರೈಮ್ ರೇಟ್ ಮುಂಬರುವ ದಿನಗಳು ಒಳ್ಳೇದಿರ್ಲಿಲ್ಲ ಅಂತಂದ್ರೆ ಜನರು ಬಾಳೆ ಹೆಂಗ್ ಮಾಡ್ಬೇಕು? ಈಗ ಹೊಡೆದಾಟ ಮಾಡ್ಬೋದು, ಇದೇ ಬಾಳೆ ಮಾಡ್ಕೋತ ನಗರ ಶಾಸಕರಾಗಿ ಅದಕ್ಕೆ ಏನದ ನೀವು ಯಾರಿಗೆ ಹೊರಗೆ ಹಾಕೋರು? ಇದು ಏನ್ ಬೆಳವಣಿಗೆ ನಡೆದಿದೆ ಅನತಮ ರೀತಿ ನಾವು ಎಲ್ಲಾ ಬಾಳ್ವೆ ಮಾಡ್ಕೊಂಡು ಅದ್ರ ಬಗ್ಗೆ ಸೂಫಿ ಸಂತರ ನಾಡಿ ಇಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇಂತ ಸೂಫಿ ಸಂತರ ನಾಡಿನಲ್ಲಿ ಒಳ್ಳೆ ಮನುಷ್ಯತ್ವ ಅನ್ನೋದು ನಿಮ್ ಬಲ್ಲಿ ಯಾರ ಬಲ್ಲಿ ಇಲ್ಲ, ರಾಜಕಾರಣಿಗಳ ಬಲ್ಲಿ ಸೃಷ್ಟಿ ಮಾಡಿ. ಯಾಕಂತಂದ್ರೆ ಬರೀ ನಿಮ್ಮ ಸ್ವಾರ್ಥ ರಾಜಕಾರಣಿಗೋಸ್ಕರ ಜನರನ್ನು ನೀವು ಬಳಸ್ಕೊತಾ ಇದ್ದೀರಿ. ಮತ್ತೆ ಜನರ ನಡವಳಿಕೆ ಒಂದು ಕೆಟ್ಟ ಸಂದೇಶವನ್ನು ನೀವು ರವಾನೆ ಮಾಡ್ತಾ ಇದ್ದೀರಿ. ಬೆಂಬಲಿಗರಿಗೆ ಬೇಡ್ರಿ, ರಾಜಕೀಯ ಮಾಡ್ಬೇಕಾದ್ರೆ ಬಹಳ ಆ ರಾಜಕೀಯ ನೀವು ಮಾಡ್ರಿ. ಅದನ್ನು ಬಿಟ್ಟು ಜನರ ಮಧ್ಯೆ ನೀವು ಜಗಳ ಹಚ್ಚಿ ನಿಮ್ಮ ರಾಜಕೀಯ ಬೇಳೆಯನ್ನು ನೀವು ಬೆಳೆಸ್ಕೊಳಕ್ ಹೋಗ್ಬೇಡ. ಏನೇ ಇದ್ರು ನೇರವಾಗಿ ನಿಮ್ಮ ಶಕ್ತಿ ಇದ್ರೆ ಫೈಟ್ ಮಾಡ್ರಿ, ಫೈಟ್ ಮಾಡಿ ಕರಿಂದ ನೀವು ಅದನ್ನು ಬಿಟ್ಟು ಜನರ ಮಧ್ಯಕ್ಕೆ ಏಸಿ ರಾಜಕಾರಣ ಅಂತಾರೆ. ಅದ್ರ ಬಗ್ಗೆ ಏನದಲ್ಲ ಹೋರಾಟ ಮಾಡೋದು ಅದೇ ಹೇಳ್ತಾ ಇದ್ದೀನಲ್ರಿ. ಇದು ಒಳ್ಳೆಯದಲ್ಲ ಪರಿಸ್ಥಿತಿ. ಬಿಡ್ರಿ, ಸಮಾಜಕ್ಕೆ ಒಳ್ಳೆ ಪರಿಸ್ಥಿತಿ, ಸಮಾಜಕ್ಕೆ ಒಳ್ಳೇದು ಸರಿಯಲ್ಲ. ಈ ಮುಂಬರುವ ಕೆಲಸ ಮಾಡ್ರಿ. ಕೆಲವೊಂದು ಬಡವನ ಕೆಲಸ ಯಾವ್ದು ಆಗ್ಲಿಲ್ಲ ಸರಿಯಾಗಿ.
ಮತ್ತ ಮಹಾನಗರ ಪಾಲಿಕೆ ಮತ್ತೆ ಇದೇ ರೀತಿ ಅವ್ರ ಬಗ್ಗೆ ನೇರವಾಗಿ ಇದೇ ರೀತಿ ಇಂತ ನೀವು ರಾಜಕಾರಣಿಗಳು ಯಾಕಪ್ಪ ಅಂದ್ರೆ ಇದೇ ಕರಪ್ಷನ್ ಮಹಾನಗರ ಪಾಲಿಕೆ ಕೆಟ್ಟ ಚಾಳಿಯನ್ನಾಗಿ ನೀವು ಮಾಡ್ಕೋತ ಹೋದ್ರೆ ನಾನು ನೇರವಾಗಿ ಇದೇನ್ ನೀವೇನ ವಿಷ ಬೀಜಗಳು ಇದಂತ ಕೆಟ್ಟ ಚಾಳಿ ನೀವು ಮಾಡ್ಕೋತ ಹೋದ್ರೆ ಜನರ ಮನಸ್ಸಿನಾಗ ಮುಂಬರುವ ದಿನಗಳಲ್ಲಿ ನಾವು ಎಲ್ಲ ಸಮಾಜ ಹಿಂದೂ ಇರಲಿ ಮುಸ್ಲಿಂ ಇರಲಿ ಎಲ್ಲ ಸಮಾಜ ಕೆಲಸ ಸೇರಿಕೊಂಡು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಇದು ನಿಮ್ಗೆ ಎಚ್ಚರಿಕೆ ಇದೇ ತರ ಬಿಜಾಪುರದ ಏನದ ಗತಿ ನಡೆದೈತಿ. ಯಾರು ಅಡ್ಮಿನಿಸ್ಟ್ರೇಟರ್ ಇಲ್ಲಿ ಯಾವುದು ಸರಿ ಇಲ್ಲ. ಮತ್ತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅಡ್ವೊಕೇಟ್ ಕಾದ್ರಿ ಏನದ ಅಲ್ಲ ಎಂತಿಂತ ರಾಜಕಾರಣಿಗಳು ನಗರ ಶಾಸಕರಾಗ ಏನದಲ್ಲ ಎಂತಾವ್ ಕೆಲಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಮಾತಾಡುದು ಒಂದಾಗ ಮಂದಿ ಇಶ್ಯೂ ಏನು ಧೀಮಂತ ನಾಯಕರ ಏನು ಮಾಡಕ್ಕಾಗಿಲ್ಲ. ಒಂದ್ ಯಾವುದೇ ಒಂದು ಏನದ ಧಕ್ಕೆ ಆದಂಗ ನೀವು ಪಕ್ಷ ಕಟ್ಟುದಲ್ರಿ. ಯಾರಿಗಾದ್ರೂ ಬಿಜಾಪುರ್ನಾಗ ಈಗ ಪಕ್ಷ ಕಟ್ಟುದಂತ್ರ ದೂರ ಉಳಿತು. ನಿಮ್ಮ ಪಕ್ಷ ಕಟ್ಟುದಂತ್ರ ದೂರ ಉಳಿತು. ಬಿಜೆಪಿ ಪಕ್ಷವನ್ನು ಪಕ್ಷೇತರವಾಗಿ ಆರಿಸಿ ಅದಕ್ಕಾಗ್ಲಿ ಅವ್ರು ಹೋಗಿ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿಕಿಸಿಂದ ಅವ್ರಿಗೆ ಮಾಡಿ ಬಂದು ಕೊಟ್ಟಾರ. ಕಾದ್ರಿ ವಕೀಲರು ಈ ಅವಾಚ್ಯ ಶಬ್ದದಲ್ಲಿ ಮಾತಾಡತ್ ಹೇಳ್ಕಿಸಿಂದ ಹೌದು ನಿಮ್ಮ ಗೌಡ್ರು ಏನದಲ್ಲ ನಿಮ್ ಸಾಹೇಬ್ರ ಹೇಳ್ರಿಲ್ಲ ಅವ್ರೇ ಏನದಲ್ಲ ಇಂಥ ಕೆಲಸ ಮಾಡ್ಲಿಕ್ಕಂದ್ರ ಅವ್ರೇ ಹಿಜಾಬದು ಇಶ್ಯೂ ತೊಗೊಂಬರ್ತಾರ, ಮೊಹಮ್ಮದ್ ಪೈಗಂಬರ್ದ ಇದು ಮಾಡ್ತಾರ. ಯಾಕ ಈ ದೇಶದಾಗ ಏನದಲ್ಲ ನಾವೇ ಒಂದು ಮುಸ್ಲಿಂ ಕಮ್ಯುನಿಟಿ ಒಂದೇ ಕಾಣಕತ್ತಿದ್ವಿ ನಿಮ್ಗ. ಬೇಟಿ ಕ್ರಿಶ್ಚಿಯನ್ಸ್ ಅದಾರ, ಜೈನರು ಅದಾರ, ಬುದ್ಧಿಸಮ್ ಅದಾರ, ನಮ್ಮ ಸಿಖ್ರ ಅದಾರ. ಕೇಸರಿ ಶಾಲೆ ವಿತರಣೆ ಮಾಡ್ಲಕ್ಕ ಸಂಗನ ಬಸವ ಕಾಲೇಜ್ ಅವ್ರದೇ PU ಕಾಲೇಜ್ ಇತ್ತಲ್ಲ ಅಲ್ಲಿ ಮಾಡ್ಬೇಕಾಗಿತ್ತು. ಕೇಸರಿ ಶಾಲೆ ಯಾಕ ಅದ್ರ ಜೊತೆ ನೀಲಿ ಶಾಲೆ ಏನದಲ್ಲ ವಿತರಣೆ ಮಾಡ್ಬೇಕಾಗಿತ್ತು. ಯಾರು ಹೇಳೋರು ಕೇಳೋರಿಲ್ಲ ಅಂದ್ರ ಬಳಕ ಏನದಲ್ಲ ನೀವು ಮನ್ಸಿಗೆ ಬಂದಾಗ ನೀವು ಕುಣ್ಯಾಕತ್ತೀರಿ, ಮತ್ ಹೋಗಿ SP ಸಾಹೇಬ್ರಿಗೆ ಮನವಿ ಮಾಡ್ತೀರಿ. ನಾಳೆಗೆ ಹೋಗಿ ನಾವು ಕೂಡ SP ಸಾಹೇಬ್ರಿಗೆ ಮನವಿ ಮಾಡ್ತೀವಿ. ಅದ್ರ ನಾ ಹೇಳೋದು ಉದ್ದೇಶ ಏನೈತಪ್ಪ ಅಂದ್ರ ತಾವು ಇದು ಎಲ್ಲ ಏನದಲ್ಲ ಗಮನ ಹರಿಸ್ಬೇಕು. ಈ ನಮ್ಮ ನಗರದ ಸಚಿವರು ಕೂಡ ಏನದಲ್ಲ ಶಾಸಕರು ಇರಲಿ, ನಮ್ಮ ಕಾದ್ರಿ ವಕೀಲ ಇರಲಿ, ಅವ್ರಿಗೆ ಒಂದ ಸಮ ಕುಡಿಸಿ ಏನಾರ ಒಂದು ಬಗೆಹರಿಸ್ಬೇಕು. ಇದು ನಮ್ಮ ನಗರ ಏನದಲ್ಲ ಜನರಿಗೆ ಸಮಾಜನು ಹಾಳಾಗ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಮೊನ್ನೆದು ಎರಡನೇದು ಏನಪ್ಪಾ ಅಂದ್ರ ಕಾದ್ರಿ ವಕೀಲ ಅವ್ರು ಸುಮ್ ಕೊಡ್ತಾರ. ನಿಮ್ ನಗರ ಶಾಸಕಗಿಂತ ಕೋಮಾದಿಗ ಕೆಲಸವನ್ನು ಮಾಡೋದು ಬಿಡೋತ್ ಹೇಳ್ರಿ. ಅವ್ರು ಏನದಲ್ಲ ಅವ್ನ ಪಾಡಿಕೆ ಏನದ ಅಭಿವೃದ್ಧಿ ಮಾಡತ್ ಹೇಳ್ರಿಲ್ಲ. ಕೆಲವೊಂದು ನಗರದ ಏನದ ಕೆಲಸ ಕಾರ್ಯಗಳು ಏನದಲ್ಲ ಪೆಂಡಿಂಗ್ ಉಳಿದೋ ಅದ್ರ ಬಗ್ಗೆ ಏನದಲ್ಲ ಕಾಳಜಿ ಉಂಟಾಗತ್ತಿಲ್ಲ, ಏನಿಲ್ಲ. ಒಂದು ಸಗನ್ ಒಂದು ಸಹಿತಾರ ಜನ ಇಲ್ಲಿ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಇದೇ ನೀವು ಹಿಂದೂ ಕಾರ್ಯಕರ್ತರ ಅಂತ ಹೇಳ್ತಿರಲ್ಲ, ಮತ್ತೆ ನೀವು ಏನದಲ್ಲ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಒಂದು ಸಗನ್ ಒಂದು ಬಿಜಾಪುರ್ನ ಕ್ರೈಮ್ ಹೆಚ್ಚಿಗೆ ಆಗತ್ತಿದೆ, ಅದು ಧ್ವನಿ ಎತ್ತಾಕತ್ತಿಲ್ಲ ನೀವು. ಕೇಸರಿ ಶಾಲ್ ಅಂತದೇನ್ ಇಶ್ಯೂ ಐತೆ ಅದು ಹಿಜಾಬದ ಕೇಸರಿ ಶಾಲ್. ಮತ್ತ ನೀವು ಏನದಲ್ಲ ಕೇಸರಿ ಶಾಲು ಮತ್ ಹಿಜಾಬ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತೀರಿ. ಆಯ್ತು ಹೆಣ್ಮಕ್ಳು ಹಾಕೊಳ್ಕಂದ್ರ ನೀವ್ ಹಾಕೋತೀರಿ ಹೇಳ್ರಿ. ಕೇಸರಿ ಶಾಲ್ ಏನದಲ್ಲ ಜೊತೆಯಲ್ಲಿ ಮತ್ ಬುರ್ಕಾ ಮತ್ ನೀವು ಹಿಜಾಬ್ ಕೂಡ ಹಾಕೋತಿದ್ರಿ ಹೇಳ್ರಿ. ನಾವೇನಿಲ್ಲ ಅಭ್ಯಂತರ ಇಲ್ಲ ನಮ್ಗ, ನಾವು ಖುಷಿ ಪಡಿಸ್ತೀವಿ. ಅಂದ್ರೆ ನಾ ಹೇಳೋದ್ ಉದ್ದೇಶ ಏನಂದ್ರೆ ಬಿಜಾಪುರ ನಗರದ ಅಭಿವೃದ್ಧಿ ಬಾಳ ಪೆಂಡಿಂಗ್ ಉಳಿದೈತಿ. ಬಿಜಾಪುರದ ಅಡ್ಮಿನಿಸ್ಟ್ರೇಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲೆಂಡು ಲಾ ಅಂಡ್ ಆರ್ಡರ್ ಸರಿಯಾಗಿ ಏನದಲ್ಲ ಟೈಟ್ ಆಗಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇಲ್ಲ. ನಾನು SP ಸಾಹೇಬ್ರಿಗೂ ಕೂಡ ಮನವಿ ಮಾಡ್ಕೊತೀನಿ, ದಯಮಾಡಿ ಸಾಹೇಬ್ರ ಬಿಜಾಪುರದ ಎಲ್ಲೆಂಡು ಲಾ ಅಂಡ್ ಆರ್ಡರ್ ಕೂಡ ತಾವು ಟೈಟ್ ಮಾಡಬೇಕು. ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದರ ಇವು ಎಲ್ಲ ಕ್ರೈಮ್ ರೇಟ್ ಈ ಕೊಲೆಗಾರರು ಏನದಲ್ಲ ಕಠಿಣವಾಗಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. ಒಂದೊಂದು ಎರಡನೇದು ಏನಪ್ಪಾ ಅಂದ್ರ ಕಾದ್ರಿ ವಕೀಲ ಸಾಮಾನ್ಯ ಅವ್ರ ಉನ್ನತಿ ಏನದಲ್ಲ ಸ್ಥಾನಲ್ಲಿ ಇಟ್ಕೊಂಡು ಈ ತರ ಅವ್ರು ಏನದ ಪದ ಬಳಸ್ತಾರಂದ್ರ ನಿಮ್ಮ ಶಾಸಕರಿಗೆ ನೀವು ಹೇಳಬೇಕು, ಸರ ಗೌಡ್ರ ಸಾಹೇಬ್ರ ನೀವೇನಂತೀರಿ ನಿಮ್ ಪ್ರಕಾರ ಅನ್ರಿ. ಒಂದೇ ಒಂದ್ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡೋದು ಸರಿಯಲ್ಲ. ನಾವು ಏನದಲ್ಲ ಯಾವಾಗ JDS ನಾಗಿದ್ರು ಎಲ್ಲ ಟಬ್ಬಿ ಹಾಕೊಂಡ್ರಿ, ಬಿರಿಯಾನಿ ತಿಂದ್ರಿ, ಮುಸುಡಿ ಅಡ್ಯಾಡಿದ್ರಿ, ಸಹೋದರ ಅಣ್ಣ ತಮ್ಮರ ಅಂತ ಹೇಳಿದ್ರಿ ನೀವು. ಇವಾಗ BJP-ನಾಗ ಬಂದಾಗ ಸನಾತನ ಹಿಂದೂ ಧರ್ಮದ ಹಿಂದೂ ಹುಲಿ ಅಂತ ಹೇಳಿಕೆಯಿಂದ ಹೇಳಾಕ್ತಿರಲ್ಲ, ಒಂದೇ ಕಮ್ಯುನಿಟಿಗೆ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು? ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಏನದಲ್ಲ ಟಾರ್ಗೆಟ್ ಮಾಡೋದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ಸಂಬಂಧ ಅಲ್ಲ. ಇದು ಬಿಡ್ರಿ, ಎಂತವೋ ರಾಜಕಾರಣಿ ಮಾಡೋದು ಸರಿಯಲ್ಲ. ನೀವು ಮಾಡಾಕತ್ತಿದ್ದು ಮಾಡ್ರಿ, ಕೆಲಸ ಅಭಿವೃದ್ಧಿ ಪರ ಕೆಲಸ ಮಾಡ್ರಿ, ಜನರ ಮನಸ್ ಗೆಲ್ರಿ. ಜನರ ಮನಸ್ ಗೆಲ್ಲಿಕ್ಕೆ ಏನದಲ್ಲ ನೀವು ಮತವನ್ನು ಪಡ್ಕೋರಿ, ನಿಮ್ಗೇನು ಬೇಡ ಅಂದಿಲ್ಲ. ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।